ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಶಿವರಾತ್ರಿ ಹಬ್ಬದ ಶಿವನ ದೇವಸ್ಥಾನದ ಶಿವಾಲಯದ ಪುರಾತನದ ಎಲ್ಲ ಛಾಯಾಚಿತ್ರದ ಫೋಟೋಗಳು ಚಕ್ರಪಾಣಿ ಅಂತ ಅವರು ಇದನ್ನು ಎಲ್ಲ ತೆಗೆದಿದ್ದಾರೆ ನೋಡಿ. ಇತಿಹಾಸ ದೇವಸ್ಥಾನದ ಪ್ರಸಿದ್ಧವಾದ ಸ್ಥಳದ ಎಲ್ಲ ಮಾಹಿತಿ ಎಲ್ಲ ಎಷ್ಟು ಎಲ್ಲ ಗರ್ಭದ ಗುಡಿ ಒಳಗಡೆ ಫೋಟೋಗಳನ್ನೆಲ್ಲ ತೆಗೆದಿದ್ದಾರೆ. ಗೋಪುರ ದೇವಸ್ಥಾನ, ತರಕೇಶ್ವರ ದೇವಾಲಯ, ಪ್ರಧಾನ ಗೋಪುರ, ನಂಜುಂಡೇಶ್ವರ, ನಂಜನಗೂಡು ಕಳಸ, ಚೆನ್ನಕೇಶ್ವರ ದೇವಸ್ಥಾನ, ಅವರಂಗ ದೇವಾಲಯ, ಅದ್ಭುತ ಅಮೋಘ ಎಲ್ಲ ನೋಡಪ್ಪ. ಛಾಯಾಚಿತ್ರ ಚಕ್ರಪಾಣಿಯವರು ತೆಗೆದಿರುವ ಫೋಟೋಗಳನ್ನ ಎಲ್ಲ ಮಲ್ಲಿಕಾರ್ಜುನ ದೇವಸ್ಥಾನ, ಸೋಮೇಶ್ವರ ದೇವಸ್ಥಾನ, ಮಹಾಲಿಂಗೇಶ್ವರ ದೇವಸ್ಥಾನ, ಕಟ್ಟಿನೇಶ್ವರ ಸ್ವಾಮಿ, ಚಕ್ಲಗುರು, ಮಹಾದೇವಾಲಯ, ಚಕ್ರವರ್ತಿ, ಬಾಗಿಲವಾಡ, ಮಹಾಲಿಂಗೇಶ್ವರ, ಧರ್ಮಸ್ಥಳ, ಧರ್ಮೇಶ್ವರ ಎಲ್ಲ ಐತಿಹಾಸಿಕ ಸ್ಥಳದ ಗೋಪುರದ ಮತ್ತು ದೇವಸ್ಥಾನಗಳನ್ನೆಲ್ಲ ತೆಗೆದಿದ್ದಾರೆ. ಎಲ್ಲ ಶಿವನ ದೇವಸ್ಥಾನಗಳದ ಐತಿಹಾಸಿಕ ಶಿವಲಿಂಗೇಶ್ವರ, ಅಮೃತ ಮಹಲಿಂಗೇಶ್ವರ, ಅದ್ಭುತ ಅಮೋಘ. ಕೋಟೆ ಲಿಂಗೇಶ್ವರ ದೇವಸ್ಥಾನ ನೋಡಿದಷ್ಟೇ ಅಷ್ಟೇ ಪವಿತ್ರವಾದ ನಾಗಲಿಂಗೇಶ್ವರ, ತರ್ಕೇಶ್ವರ, ಪಂಚಲಿಂಗೇಶ್ವರ ಎಲ್ಲ ಐತಿಹಾಸಿಕ ಫೋಟೋಗಳೆಲ್ಲ ಸಂಗ್ರಹಿಸಿದ್ದಾರೆ. ಅದ್ಭುತ ಅಮೋಘ. ವೀರಭದ್ರ ಇವರೇ ಚಕ್ರಪಾಣಿ ಅಂತ ಹವ್ಯಾಸಗಾರರು ಫೋಟೋ ಇಷ್ಟು ಸಂಗ್ರಹಿಸಿದ್ದಾರೆ. ಎಲ್ಲ ಐತಿಹಾಸಿಕ ವಿಷಯದ ಒಂದು ಬೈಟ್ಸ್ ಕೊಡ್ತೀರಾ ಸರ್? ಎಲ್ಲ ಶಿವನ ದೇವಾಲಯ ಮತ್ತು ಗೋಪುರಗಳು ಮತ್ತು ಇತಿಹಾಸ ಪ್ರಸಿದ್ಧವಾದ ಗೋಪುರಗಳದ ತಾಣಗಳಾದ ಇದು. ನನ್ನ ಹೆಸರು ಕೆಂಗೇರಿ ಚಕ್ರಪಾಣಿ. ನಾನು ವೃತ್ತಿಯಲ್ಲಿ BSNLನಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿ ನಿವೃತ್ತನಾಗಿದ್ದೆ. ನನ್ನ ಹವ್ಯಾಸ ಕನ್ನಡ ನಾಡಿನ ದೇವಾಲಯಗಳ ದರ್ಶನ ಮಾಡೋದು, ಛಾಯಾಚಿತ್ರ ತೆಗೆದು ಮತ್ತು ಅದಕ್ಕೆ ಸಂಬಂಧಪಟ್ಟ ಸಾಹಿತ್ಯವನ್ನು ರಚಿಸಿ ಪತ್ರಿಕೆಗೆ ಮತ್ತು ಪುಸ್ತಕಗಳನ್ನು ರಚಿಸಿದ್ದೆ. ಈ ದಿನ ನಾವು ಬೆಂಗಳೂರು ನಗರತರಪೇಟೆಯ ನಗರೇಶ್ವರ ದೇವಾಲಯದಲ್ಲಿ ಶಿವನಿಗೆ ಸಂಬಂಧಪಟ್ಟ ಛಾಯಾಚಿತ್ರಗಳನ್ನು ಪ್ರದರ್ಶಿಸಿದೆ. ಶಿವನ ಲೀಲಾಮೂರ್ತಿಗಳು, ಶಿವಲಿಂಗಗಳು, ವೈವಿಧ್ಯಮಯ ಶಿವಲಿಂಗಗಳು, ಶಿವನ 25 ಲೀಲಾಮೂರ್ತಿಗಳು, ಕಾಲಭೈರವ, ದಕ್ಷಿಣಾಮೂರ್ತಿ, ಭಿಕ್ಷಾಟನ ಮೂರ್ತಿ ಮುಂತಾದ ಚಂದ್ರಶೇಖರ, ಹಾಗೆ ಶಿವನ 25 ಲೀಲಾಮೂರ್ತಿಗಳು ಇದು ಪ್ರದರ್ಶನದಲ್ಲಿದೆ. ಹಾಗೆ ವೈವಿಧ್ಯಮಯ ಶಿವಲಿಂಗಗಳು, ನಾವು ಶಿವಲಿಂಗಗಳನ್ನು ನೋಡಿದ್ರೆ ಒಂದೇ ರೀತಿ ಕಾಣುತ್ತೆ, ಆದರೆ ಅದರಲ್ಲಿ ವೈಶಿಷ್ಟ್ಯತೆ ಇದೆ. ಅಂದರೆ ಶಿವಲಿಂಗದಲ್ಲಿ ಮುಖ ಇದೆ, ಮುಖಲಿಂಗ, ಪಂಚಲಿಂಗ, ಸದ್ಯೋಜಾತ, ವಾಮದೇವ, ತತ್ಪುರುಷ, ಈಶಾನ, ಶಿವನ 5 ರೂಪಗಳನ್ನ ಒಂದೇ ಶಿವಲಿಂಗದಲ್ಲಿ ನೋಡ್ತೀವಿ. ಅದು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಮುನವಳ್ಳಿ. ಅದೇ ಥರ ಬಾದಾಮಿ ಸಮೀಪದಲ್ಲಿರುವ ಮಹಾಕೂಟದ ಪಂಚಲಿಂಗೇಶ್ವರ, ಹಾಗೆ ದಾರಾಲಿಂಗ, ಶಿವನ ಲಿಂಗದ ಪೂಜಾ ಭಾಗದಲ್ಲಿ ಗೆರೆಗಳು ಮಾಡ್ತಿರ್ತಾರೆ, ಅದನ್ನು ದಾರಾಲಿಂಗ ಅಂತ ಕರೀತಾರೆ. 16 ಮುಖಗಳ ದಾರಾಲಿಂಗ ಅರ್ಚನೆಗೆ ಸರ್ವಶ್ರೇಷ್ಠ ಅಂತ ಶಾಸ್ತ್ರ ಗ್ರಂಥಗಳಲ್ಲಿ ಕರೆದಿದ್ದಾರೆ. ಆ ರೀತಿಯ ದಾರಾಲಿಂಗ ನಮಗೆ ಶ್ರೀರಂಗಪಟ್ಟಣದ ಸಮೀಪದ ಎಳಮನೆ ಮತ್ತು ಹೊಸಕೋಟೆ ಸಮೀಪ ಬೋದಿಗೆರೆಯ ಸಮೀಪದಲ್ಲಿರುವ ಚೌಡಪ್ಪನಹಳ್ಳಿಯ ದಾರಾಲಿಂಗ, ಹಾಗೆ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಹೆಗ್ಗೆರೆಯಲ್ಲಿರುತ್ತೆ ದಾರಾಲಿಂಗ,
ಹಾಗೆ ಬ್ರಹ್ಮನ ಹಾಗೆ ಮೂರ್ತಿ ರೂಪದಲ್ಲಿ ಪೂಜೆ ಇಲ್ಲ. ಹಾಗಾಗಿ ಲಿಂಗ ರೂಪದಲ್ಲಿ ಬ್ರಹ್ಮನ ಪೂಜೆ ಮಾಡ್ತಾರೆ, ಬ್ರಹ್ಮೇಶ್ವರ ಅಂತ. ಪಾಣಿಪೀಠದಲ್ಲಿ ಅರಳಿದ ಕಮಲವನ್ನು ಮೂಡಿಸಿರ್ತಾರೆ. ಅದೇ ರೀತಿ ಬಾಣಲಿಂಗ, ಸ್ವಯಂಭೂ ಲಿಂಗ ಮುಂತಾದ ವೈವಿಧ್ಯಮಯ ವೈಶಿಷ್ಟ್ಯಪೂರ್ಣ ಶಿವಲಿಂಗಗಳನ್ನು ಈ ಪ್ರದರ್ಶನಕ್ಕೆ ಏರ್ಪಡಿಸಲಾಗಿದೆ. ಜೊತೆಯಲ್ಲಿ ಶಿವ ದೇವಾಲಯಗಳು ಬಾದಾಮಿ ಚಾಲುಕ್ಯರಿಂದ ಆರಂಭವಾಗಿ ಮೈಸೂರು ಒಡೆಯರ ಕಾಲದವರೆಗೂ ಹಲವಾರು ನೂರಾರು ಶಿವ ದೇವಾಲಯಗಳ ಛಾಯಾಚಿತ್ರವನ್ನು ಕೂಡ ಈ ಪ್ರದರ್ಶನಕ್ಕೆ ಏರ್ಪಡಿಸಿದೆ. ಎಷ್ಟು ವರ್ಷಗಳಿಂದ ನಾನು ಈ ಛಾಯಾಚಿತ್ರ ನಾನೇ ಹೋಗಿ ತೆಗೆದಿರೋದು. ಹಾಂ. ಯಾವುದೇ ಒಂದು ಇಂಟರ್ನೆಟ್ಟಿಂದ ಆಗಲಿ ಅದು ಬೇರೆಯವರಿಂದ ಪಡೆದಿರೋ ಛಾಯಾಚಿತ್ರಗಳಲ್ಲ, ನಾನು ಸ್ವಂತ ಹೋಗಿ ದರ್ಶನ ಮಾಡಿ ಅಧ್ಯಯನ ಮಾಡಿ ತೆಗೆದಿರುವ ಛಾಯಾಚಿತ್ರ. ಒಂದು ಸೀಮಿತ ಮಾಡ್ಕೊಂಡಿದ್ದೀನಿ. ಇಡೀ ಭಾರತ ಅಂದರೆ ಅದು ಒಂದು ವ್ಯಾಪ್ತಿ ಜಾಸ್ತಿ ಆಗುತ್ತೆ. ಕರ್ನಾಟಕದಲ್ಲಿ ನಮ್ಮ ಲೈಫ್ ಲಾಂಗ್ ಸಾಲಲ್ಲ ನೋಡೋದು, ಅಷ್ಟು ದೇವಾಲಯಗಳಿವೆ. ಹಾಗೆ ಕನ್ನಡ ನಾಡಿನ ದೇವಾಲಯಗಳನ್ನ ಬೆಳಕಿಗೆ ಚೆಲ್ಲಬೇಕು ಅನ್ನೋ ಉದ್ದೇಶದಿಂದ ಬೇರೆ ಯಾವ ಒಂದು ಪ್ರತಿಫಲಾಪೇಕ್ಷೆ ಇಲ್ಲದೆ ನಾನು ಈ ಕಾರ್ಯನ ಭಗವತ್ ಸೇವೆ ಅಂತ ಮಾಡ್ತಾ ಇದ್ದೀನಿ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಕೆಂಗೇರಿ ಚಕ್ರಪಾಣಿ.